ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರೀತಮ್ ಸುರೇಶ್ ಹಾಸನಿಂದ. ನಾನಿವತ್ತು ಸಾಕ್ಷಾತ್ ಶಿವನೇ ಕಣ್ಣೀರು ಹಾಕಿದಂಥ ಜಾಗ ಅಕ್ಕರೆ ಕೊಟ್ಟಿಯೂರಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಜಾಗದ ಪವಿತ್ರತೆಯ, ಆ ಕ್ಷೇತ್ರದ ಮಹಿಮೆ ಏನಿದೆ ಅನ್ನೋದನ್ನ ತಿಳ್ಕೊಂಬರೋಣ ಬನ್ನಿ. ತುಮಕೂರಿಂದ ಕೋಣನಕುಂಟೆಯಲ್ಲಿರೋ ನನ್ನ ಫ್ರೆಂಡ್ ರವಿಕುಮಾರನ್ ಮನೆಗೆ ಬಂದೆ. ಅಲ್ಲಿಂದ ಇಬ್ರು ಒಟ್ಟಿಗೆ ಪ್ಯಾಕ್ ಆಗಿಬಿಟ್ಟು ಬೈಕಲ್ಲೇ ಕೊಟ್ಟಿಯೂರಿಗೆ ಹೊರಟು. ಈ ದೇವಸ್ಥಾನ ಬೆಂಗಳೂರಿಂದ 280 ಕಿಲೋಮೀಟರ್ ಇದೆ, ಹಾಗೆ ಹಾಸನಿಂದ 180 ಕಿಲೋಮೀಟರ್ ಇದೆ. ನಾವು ಬೆಂಗಳೂರು ಬಿಟ್ಟಿದ್ದೇ ನಡುರಾತ್ರಿ 1 ಗಂಟೆ ಆಗಿತ್ತು. ಸೊ ಇಲ್ಲಿ HD ಕೋಟೆಯಿಂದ ನಾಗರಹೊಳೆ ಮೇಲೆ ನೈಟ್ ಹೊತ್ತು ರೋಡ್ ಬಂದಿರುತ್ತೆ. ಆದ ಕಾರಣ ನಾವು ತಿತಿಮತಿ ಹೋಗಿ ತಿತಿಮತಿಯಿಂದ ಎಡಗಡೆ ತಾಂಡು ಕುಟ್ಟ ರೂಟಲ್ಲಿ ಹೊರಟು. ಹೋಗ್ತಾ ರೋಡ್ ಮಧ್ಯದಲ್ಲಿ ಒಂದು ಮುಳ್ಳಂದಿ ಮೇಲೆ ಗಾಡಿ ಹರ್ಕೊಂಡು ಹೋಗ್ಬಿಟ್ಟಿತ್ತು. ಸೊ ಅದನ್ನ ಒಂಚೂರು ಸೈಡ್ಗೆ ಹಾಕ್ಬಿಟ್ಟು ಹಾಗೆ ಹೊರಟು. ನಾವು ಕುಟ್ಟ ಬಿಡುವಷ್ಟರಲ್ಲಿ ಬೆಳಗಿನ ಜಾವ 6 ಗಂಟೆ ಆಗಿತ್ತು. ಲೈಟಾಗಿ ಬೆಳಕಾಗ್ತಾ ಇತ್ತು. ಹಂಗೆ ಕಾಫಿ ತೋಟದ ಮೇಲೆಲ್ಲ ಮಂಜು ಕೂತ್ಕೊಂಡಿತ್ತು. ಸೂರ್ಯೋದಯ, ಮಂಜು, ಕಾಫಿ ತೋಟ ಎಲ್ಲ ಸೇರಿ ನಮ್ಮ ಇಂಡಿಯನ್ ಫ್ಲಾಗ್ ತರ ಕಾಣ್ತಾ ಇತ್ತು. ಕೇಸರಿ, ಬಿಳಿ, ಹಸಿರು. ಇವಾಗ ನಾವು ಕರ್ನಾಟಕ ಬಾರ್ಡರ್ ಬಿಟ್ಬಿಟ್ಟು ಕೇರಳ ಬಾರ್ಡರ್ ಎಂಟ್ರಿ ಆಗ್ತಾ ಇದೀವಿ. ಕನ್ನಡ ನೇಮ್ ಬೋರ್ಡ್ಗಳೆಲ್ಲ ಹೋಗಿ ಮಲಯಾಳಂ ನೇಮ್ ಬೋರ್ಡ್ಗಳು ಸ್ಟಾರ್ಟ್ ಆದವು. ಕುಟ್ಟದಿಂದ ತೋಳ್ಪಟ್ಟಿ ಹೋಗೋ ತನಕನೂ ನಮಗೆ ನಾಗರಹೊಳೆ ಅಭಯಾರಣ್ಯ ಸ್ಪ್ರೆಡ್ ಆಗಿರೋ ಕಾರಣ ಇಲ್ಲೂ ಕೂಡ ನಮಗೆ ರಸ್ತೆ ಬದಿಯಲ್ಲಿ ತುಂಬಾನೇ ಜಿಂಕೆಗಳನ್ನ ನೋಡೋದಕ್ಕೆ ಸಿಗುತ್ತೆ. ಮುಂದೆ ಹೋದಂಗೆ ನೇಚರ್ನ ಬ್ಯೂಟಿ ಇನ್ಕ್ರೀಸ್ ಆಗ್ತಾನೆ ಇದೆ. ಕೊಟ್ಟಿಯೂರಿಗೆ ಒಂದು 7-8 ಕಿಲೋಮೀಟರ್ ಇದೆ ಅನ್ನೋ ಹಾಗೆ ಮತ್ತೆ ಘಾಟ್ ಸೆಕ್ಷನ್ ಶುರುವಾಗುತ್ತೆ. ಈ ಘಾಟ್ ಸೆಕ್ಷನಲ್ಲಿ ನಾವು ಬೆಳಗ್ಗಿನ ಜಾವ ಬಂದಿದ್ದಕ್ಕಂತೂ ಮೋಡ ಮೇಲಿದೆಯೋ ಕೆಳಗಿದೆಯೋ ಗೊತ್ತಾಗ್ತಿರ್ಲಿಲ್ಲ. ಮೋಡದೊಳಗೆ ಹೋಗ್ತಾ ಇದ್ದು ಆ್ಯಕ್ಚುಲಿ ನಾವು. ಹಂಗೆ ರಿಫ್ರೆಶ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಇಲ್ಲೇ ಬರ್ತಾ ಒಂದು ಹೋಟ್ಲು ಸಿಗುತ್ತೆ, ಅಲ್ಲಿ ಸ್ಟಾಪ್ ಕೊಟ್ಟು ಅಲ್ಲಿ ಮೊಬೈಲೆಲ್ಲ ಚಾರ್ಜ್ ಹಾಕ್ಕೊಂಡು ತಿಂಡಿ ಮಾಡಿ ಫ್ರೆಶ್ ಅಪ್ ಆಗಿ ಕೊಟ್ಟಿಯೂರು ಬಂದು ತಲುಪಿದ್ದು. ಇಲ್ಲಿ ಬೈಕ್ನ ಬ್ರಿಡ್ಜ್ ಹತ್ರ ಪಾರ್ಕಿಂಗ್ ಮಾಡಿಬಿಟ್ಟು ಲಗೇಜ್ ರೂಮಲ್ಲಿ ಲಗೇಜ್ ಎಲ್ಲನೂ ಇಟ್ಟು ದೇವಸ್ಥಾನದ ಕಡೆ ಹೊರಟು. ಈ ಆನೆಗಳು ಕೂಡ ದೇವಸ್ಥಾನ ಪ್ರದಕ್ಷಿಣೆ ಹಾಕೋದಕ್ಕೂ ಮುಂಚೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನದ ಹತ್ರ ಬರ್ತವೆ. ಈ ದೇವಸ್ಥಾನಕ್ಕೆ ಬರೋವಂಥ ಭಕ್ತಾದಿಗಳು ಮೊದಲು ಈ ಬಾವಲಿ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿಕೊಂಡು ನಂತರ ಈ ಕಲ್ಲುಗಳನ್ನ 2 ಕಲ್ಲನ್ನು ತೇಯ್ದುಬಿಟ್ಟು ಅದರಲ್ಲಿ ಬರೋವಂಥ ಗಂಧನ ಹಣೆಗಚ್ಕೊಂಡು ಹೋಗೋವಂಥದ್ದು ಇಲ್ಲಿನ ಪದ್ಧತಿ. ಟೈಮ್ ಆಯ್ತಾ ಜನಸಂಖ್ಯೆ ಕೂಡ ತುಂಬಾನೇ ಜಾಸ್ತಿ ಆಗೋಕೆ ಸ್ಟಾರ್ಟ್ ಆಯಿತು. ನಾವು ಹೋಗಿ ಲೈನಲ್ಲಿ ನಿಂತ್ಕೊಂಡು ನೋಡಿ ಮುಂದೆ ಎಷ್ಟು ಜನ ಇದ್ದಾರೋ ಹಿಂದಗಡೆನೂ ಕೂಡ ಅಷ್ಟೇ ಜನ ತುಂಬ್ಕೊತಾ ಇದ್ದಾರೆ. ಯಾಕೆ ಅಂದರೆ ವರ್ಷದಲ್ಲಿ ಒಂದೇ ಸಲ ವೈಶಾಖ ತಿಂಗಳ 28 ದಿನ ಮಾತ್ರ ಈ ದೇವಸ್ಥಾನ ತೆಗೆದಿರುತ್ತೆ. ಇದನ್ನ ವೈಶಾಖ ಮಹೋತ್ಸವ ಅಂತ ಕೂಡ ಕರೀತಾರೆ. ನಾವೀಗ ಹೋಗ್ತಿರೋದು ಅಕ್ಕರೆ ಕೊಟ್ಟಿಯೂರು. ಈ ಅಕ್ಕರೆ ಕೊಟ್ಟಿಯೂರು ಹೊಳೆಯ ಬಲಭಾಗದಲ್ಲಿದೆ, ಇಕ್ಕೆರೆ ಕೊಟ್ಟಿಯೂರು ಹೊಳೆಯ ಎಡಭಾಗದಲ್ಲಿದೆ. ಈ ಇಕ್ಕೆರೆ ಕೊಟ್ಟಿಯೂರು ಅನ್ನೋದು ವರ್ಷ ಪೂರ್ತಿ ತೆಗೆದಿರುತ್ತೆ. ಇಲ್ಲಿನ ಶಿವಲಿಂಗನ ಬಂದ್ಬಿಟ್ಟು ಪರಶುರಾಮನೇ ಸ್ವತಃ ಪ್ರತಿಷ್ಠಾಪಿಸಿರುವಂತಹದ್ದು. ಆದರೆ ಈ ಅಕ್ಕರೆ ಕೊಟ್ಟಿಯೂರಲ್ಲಿರುವಂತಹ ಶಿವಲಿಂಗನ ಯಾರೂ ಪ್ರತಿಷ್ಠಾಪಿಸಿರುವಂಥದ್ದಲ್ಲ, ಅದು ಸ್ವಯಂಭೂ ಉದ್ಭವಲಿಂಗ. ಟೈಮ್ ಆಯ್ತಾ ಕ್ರೌಡ್ ಕೂಡ ತುಂಬಾನೇ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಲೈನಲ್ಲಿ ನಿಂತು ಸುಸ್ತಾಗಿ ಹೋಗಿತ್ತು ಮೊದಲೇ. ಅಷ್ಟರಲ್ಲಾಗಲೇ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಮಳೆ ಕೂಡ ಸಿಕ್ಕಾಪಟ್ಟೆ ಹಿಡ್ಕೊಂಡ್ಬಿಡ್ತು. ಅಂತೂ ಸಾಲಲ್ಲಿ ನಿಂತು ಕಾದು ದೇವಸ್ಥಾನದ ಹತ್ತತ್ರ ಬಂದು ಈ ದೇವಸ್ಥಾನದ ಸ್ಥಳ ಪುರಾಣ ಏನು ಹೇಳುತ್ತೆ ಅಂದರೆ, ಇದನ್ನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಈ ಜಾಗದಲ್ಲಿ ದಕ್ಷ ಮಹಾರಾಜ ಯಾಗ ಮಾಡಿದಂಥ ಜಾಗ. ಈ ಕತೆ ನಿಮಗೆಲ್ಲ ತಿಳಿದಿರಬಹುದು. ದಕ್ಷ ಒಂದು ಯಾಗ ಮಾಡಿಬಿಟ್ಟು ಅದರ ಹವಿಸ್ಸನ್ನು ಸ್ವೀಕಾರ ಮಾಡೋದಕ್ಕೆ ಪ್ರತಿಯೊಬ್ಬ ದೇವಾನುದೇವತೆಗಳನ್ನು ಕರೆದಿರ್ತಾನೆ. ಆದರೆ ಸ್ವಂತ ಅಳಿಯನಾದ ಶಿವನನ್ನ ಆತ ಕರೆದಿರಲ್ಲ. ಆದರೆ ಎಲ್ಲ ದೇವರುಗಳು ಆ ಯಜ್ಞಕ್ಕೆ ಹೋಗ್ತಿರೋದನ್ನ ನೋಡಿ ದ್ರಾಕ್ಷಾಯಣಿಗೆ ಆಸೆ ಆಗುತ್ತೆ. ಶಿವನ ಕೇಳ್ತಾಳೆ. ಶಿವ ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಶಿವನ ಮಾತನ್ನು ತಿರಸ್ಕರಿಸಿ ದ್ರಾಕ್ಷಾಯಣಿ ನನ್ನ ತಂದೆ ಮನೆ ಅಲ್ವಾ ಅಂತೇಳಿ ಹೊರಡ್ತಾಳೆ. ಆದರೆ ಆ ಯಜ್ಞದಲ್ಲಿ ದಕ್ಷ ಮಹಾರಾಜ ಶಿವನಿಗೆ ಹವಿಸ್ಸನ್ನು ನೀಡಲು ನಿರಾಕರಿಸುತ್ತಾನೆ. ಇದರಿಂದ ಮನನೊಂದ ದ್ರಾಕ್ಷಾಯಣಿಯು ಸ್ವತಃ ತಾನೇ ಅಗ್ನಿಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ. ಹೀಗೆ ದ್ರಾಕ್ಷಾಯಣಿಯು ಪ್ರಾಣತ್ಯಾಗ ಮಾಡಿದಂಥ ಈ ನೆಲವೇ ಕೊಟ್ಟಿಯೂರು. ಹಾಗೆ ಇಲ್ಲಿ ಪ್ರತಿದಿನ ಬೀಳುವಂಥ ಮಳೆನ ಜನಗಳು ಶಿವನ ಕಣ್ಣೀರು ಅಂತಾನೆ ಭಾವಿಸ್ತಾರೆ. ಮುಂದೆ ಇದೇ ಸುಟ್ಟ ದ್ರಾಕ್ಷಾಯಣಿಯ ದೇಹನ ಹಿಡ್ಕೊಂಡು ಶಿವ ತಾಂಡವ ಆಡಬೇಕಾದ್ರೆ ದ್ರಾಕ್ಷಾಯಣಿಯ ದೇಹದ ಭಾಗಗಳು ಒಂದೊಂದು ಕಡೆ ಚೆಲ್ಲಾಪಿಲ್ಲಿಯಾಗಿ ಬೀಳ್ತಾ ಇರುತ್ತೆ. ಹೀಗೆ ದ್ರಾಕ್ಷಾಯಣಿಯ ದೇಹದ ಭಾಗ 108 ಕಡೆ ಬೀಳುತ್ತೆ. ಆ 108 ಜಾಗಗಳು ಕೂಡ ಇವತ್ತು ಶಕ್ತಿಪೀಠಗಳಾಗಿ ಮಾರ್ಪಟ್ಟಿದೆ. ಅದರಲ್ಲಿ ದ್ರಾಕ್ಷಾಯಣಿಯ ಜಡೆ ಬಿದ್ದ ಜಾಗವೇ ನಮ್ಮ ಚಾಮುಂಡಿ ಬೆಟ್ಟ. ಆದ್ರಿಂದ ಈ ಕೊಟ್ಟಿಯೂರು ಶಕ್ತಿಪೀಠಗಳ ಉಗಮ ಸ್ಥಾನ ಅಂತಾನೆ ಹೇಳ್ಬೋದು.
ಹಾಗೆ ಕೊಟ್ಟಿಯೂರಿನ ಶಿವಪಾರ್ವತಿಯ ದರ್ಶನ ಮಾಡುವುದರಿಂದ 108 ಶಕ್ತಿಪೀಠ ಹಾಗೂ 12 ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿದಂತಹ ಪುಣ್ಯದ ಫಲ ಸಿಗುತ್ತದೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ. ಆಕ್ಚುಲಿ ನಂದು 12 ಜ್ಯೋತಿರ್ಲಿಂಗದ ದರ್ಶನ ಕೂಡ ಮುಗ್ದಿದೆ. ಈಗ ಕೊಟ್ಟಿಯೂರೇಶ್ವರನ ದರ್ಶನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಈ ಆನೆಗಳಿಗೆ ಚಿನ್ನ ಬೆಳ್ಳಿದು ಹಣೆಪಟ್ಟಿ ಒತ್ತಿಸಿ ಸಿಂಗಾರ ಮಾಡ್ತಾ ಇದ್ರು. ಈಗ ಸಂಜೆ ಆಗ್ತಿದ್ದಂಗೆ ದೇವಸ್ಥಾನನ ಒಂದು ರೌಂಡು ಸುತ್ತೋಡ್ಕೊಂಡ್ ಬರ್ತವೆ. ಈ ಜಾಗ ಬಂದ್ಬಿಟ್ಟು ಶಿವ ದಕ್ಷಿಣ ಗಡ್ಡನ ಕುಯ್ದೆಸ್ತಂತ ಜಾಗ. ನೋಡಿ ಇಲ್ಲಿ ಮೇಲ್ಗಡೆ ವೈಟ್ ಕಲರ್ ಅಲ್ಲಿ ಕಟ್ಟಿದಾರಲ್ಲ, ಅದನ್ನ ಒಡಪ್ಪು ಅಂತೇಳಿ ಕರೀತಾರೆ. ಇದನ್ನ ಹಸಿ ಬಿದಿರನ್ನ ನೆನೆಸಿ ಅದನ್ನ ಜಜ್ಜಿ ನೀಟಾಗಿ ಬಾಚಿ ಅದರಲ್ಲಿ ಗಡ್ಡದ ಆಕಾರನ ಮಾಡ್ತಾರೆ. ಇದನ್ನ ತಗೊಂಡೋಗಿ ಮನೆ ಕಟ್ಟೋದ್ರಿಂದ ಯಾವುದೇ ಕೆಟ್ಟದ್ದಾಗಲ್ಲ, ಭೂತ ಪ್ರೇತಗಳ ಕಾಟ ಇರಲ್ಲ ಅಂತ ಹೇಳಿ ಜನ ನಂಬ್ಕೊಂಡಿದ್ದಾರೆ. ನಿನ್ನೆ ನೈಟ್ ಹೊತ್ತು ನಾಗರಹೊಳೆ ಫಾರೆಸ್ಟ್ ಕ್ಲೋಸ್ ಇದ್ದ ಕಾರಣ ನಾವು ಕುಟ್ಟ ಮೇಲೆ ಬಂದಿದ್ದು. ಈಗ ಡೈರೆಕ್ಟ್ HD ಕೋಟೆ ಮೇಲೆ ಹೋಗ್ತಾ ಇದೀವಿ. ಇಲ್ಲಿ ಹೋಯ್ತಾ ಮಧ್ಯದಲ್ಲಿ ಒಂದು ಒಂಟಿ ಸಲಗ ಸಿಕ್ತು ನಮಗೆ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೆಯದೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.